ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನ. ಅಚ್ಚ ಪ್ರಸಾದಿಗಳೆಂದು ಹುಸಿದು ತನ್ನ ಮನದ ಹವಣಿಂಗೆ ಗಡಣಿಸಿಕೊಂಬರು. ಗಡಣಿಸಿಕೊಂಬರಂದ್ರ ಏನ್ ಬೇಕದು ಹೇಳಿ ಹೇಳಿ ಮಾಡಿಸ್ಕೊಂಡು ತಂದು ತಂದು ದಬಾಯಿಸಿ ತಿನ್ನೋರಿಗಿದು ಗಡಣಿಸಿಕೊಂಡವರು ಅಂತಾರ. ತನು ಮನ ಮುಟ್ಟಿದ ಹೋಗರ ಲಿಂಗಾರ್ಪಿತಕ್ಕೆ ಸಲ್ಲದು. ಇಂಥದೇ ತಿನ್ಬೇಕು, ಹಿಂಗೆ ತಿನ್ಬೇಕು, ಇಂಥಲ್ಲಿ ಹೋಗ್ಬೇಕು, ಇಂಥದ್ದು ಉಣ್ಬೇಕು, ಹಿಂಗೆಲ್ಲ ಟಾರ್ಗೆಟ್ ಇಟ್ಕೊಂಡು ಮಾಡಿದ್ರ ಅದು ಆಗಂಗಿಲ್ಲ. ಅರ್ಪಿತವನ್ನುಂಡು ಅಚ್ಚ ಪ್ರಸಾದಿಗಳ ಎನಿಸುವರು. ಅರ್ಪಿತ ಅಲ್ಲ, ಅನರ್ಪಿತಗಳನ್ನುಂಡು ಅಚ್ಚ ಪ್ರಸಾದಿಗಳೆನಿಸುವರು ನೋಡ. ಯಾವುದು ಅದೇನಂತ ಅಂತಾರಲ್ರಿ, ಬಯಸದೆ ಬಂದುದು ಲಿಂಗ ಭೋಗ, ಬಯಸಿ ಬಂದುದು ಅಂಗಭೋಗ. ಆ ಅಂಗಭೋಗ ಅನರ್ಪಿತ. ಅಂಗಭೋಗ ನಾವು ಬಯಸಿ ಬಯಸಿ ಮಾಡಿಕೊಂಡದ್ದು ಅನರ್ಪಿತ. ಅಂಥದ್ದು ಅನರ್ಪಿತವನ್ನುಂಡು ಅಚ್ಚ ಪ್ರಸಾದಿಗಳ ಎನಿಸುವರ ನೋಡ. ಮಹಾಲಿಂಗೈಕ್ಯರುಗಳು ಮೆಚ್ಚುವರೆ. ಈ ಒಂದು ಶರಣರು, ಮಹಾಶರಣರು ಇದಕ್ಕೆ ಒಪ್ಪಂಗಿಲ್ಲ. ಬಂದ ಪದಾರ್ಥವ ಆಯಾಯ ಮುಖವನ್ನರಿದು ನಮ್ಮ ಕೂಡಲ ಚನ್ನ ಸಂಗಯ್ಯನೆಂಬ ಮಹಾಲಿಂಗಕ್ಕೆ ಅರ್ಪಿಸಬಲ್ಲಡೆ ಆತನೇ ಅರಿವು ಆಚಾರ ಸಂಪನ್ನನಾದ ಅಚ್ಚಪ್ರಸಾದಿ ಎಂಬೆನಯ್ಯ. ಆ ಮುಖಗಳು ಅಂತಂದ್ರ, ಈಗ ಪಂಚ ಮಹಾಭೂತಗಳು ಪರಮಾತ್ಮ ಮೊದಲು ಸೃಷ್ಟಿ ಮಾಡಿದ ಮೇಲೆ ಆ ಪಂಚ ಮಹಾಭೂತಗಳಲ್ಲಿಂತ ಮುಂದೆಲ್ಲ ತಯಾರಾಗ್ತಾವ. ಅದು ಹೆಂಗಂತಂದ್ರೆ, ಒಂದ್ ಕಡೆ ಪಂಚಭೂತಗಳು 5 ಬರ್ಕೋಬೇಕು. ಪೃಥ್ವಿ, ಅಪ್ಪು, ತೇಜ. ಪೃಥ್ವಿ, ಜಲ, ಪೃಥ್ವಿ, ಜಲ, ಅಗ್ನಿ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಈ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಅಂದ್ಮೇಲೆ ಸಾಧಾಕ್ಯಗಳು. ಈಗ ಒಂದು ಗಂಧ ಪದಾರ್ಥ ಬಂತು ಅನ್ಕೊಳ್ರಿ, ಏನಾರೆ ಒಂದು ಸುವಾಸನೆ ಬಂತು ಅಂತಂದ್ರೆ ಆ ಪೃಥ್ವಿಯ ಮುಖ ಸದ್ದೋಜಾತ. ಸದ್ದೋಜಾತ ಮುಖ ಪೃಥ್ವಿಯ ಮುಖ. ಜಲದ ಮುಖ ವಾಮದೇವ. ಅಗ್ನಿಯ ಮುಖ ಅಘೋರ. ವಾಯುವಿನ ಮುಖ ತತ್ಪುರುಷ. ಆಕಾಶದ ಮುಖ ಈಶಾನ. ಏನ್ ಮಾಡಿರ್ತಾರೆ ಇವ್ರು ಅಂತಂದ್ರ, ಗಂಧ ಎಲ್ಲಿದ್ ಬಂತು? ಪೃಥ್ವಿಲಿಂತ ಬಂತು. ಪೃಥ್ವಿಲಿಂತ ಬಂದಾಗ ಏನಾಯ್ತು? ಆಯಾ ಪದಾರ್ಥ ರೂಪದಲ್ಲಿ ಅದು ಬಂದಾಗ ನೀವು ಆ ಪೃಥ್ವಿಗೆ, ಏ ಭೂಮಿ, ನಿನ್ನಲಿಂತ ನನಗೊಂದು ಗಂಧ ಬಂತು ಅಂಥೇಳಿ ಆ ಭೂಮಿಗೆ ನೆನ್ಸೋದನ್ನೇ ಏನ್ ಮಾಡ್ಯಾರ? ಆ ಭೂಮಿಯ ಮುಖ ಅಂದ್ರೇನು? ಸದ್ದೋಜಾತ ಮುಖ ಅಂತ ಒಂದು ದೇವತೆ ಹೆಸರಿಟ್ಟಂಗ ಮಾಡಿ ಸದ್ದೋಜಾತ ಮುಖಕ್ಕ ನಾನು ಗಂಧವನ್ನು ಅರ್ಪಿಸ್ತೀನಿ.
ಗಂಧ ಅರ್ಪಿಸಿದ್ರೆ ಏನಾಯ್ತು? ಪದಾರ್ಥ ಇದ್ದಿದ್ದು ಪ್ರಸಾದ ಆಯ್ತು. ಗಂಧ ಪದಾರ್ಥ ಹೋಗಿ ಅದೇನಾಯ್ತು? ಪ್ರಸಾದ ಆಯ್ತು. ಗಂಧ ಪ್ರಸಾದ. ಒಂದ್ ಸ್ವಲ್ಪ ನೆನೆಸ್ರಿ ಅಂತ ಅಷ್ಟೇ, ಮತ್ತಿನ್ನೇನಿಲ್ಲ. ಗಂಧ ಪದಾರ್ಥ ಪ್ರಸಾದ ಮಾಡಬೇಕು. ನೆಕ್ಸ್ಟ್ ಏನೋ ರುಚಿಯಾದ ಪದಾರ್ಥ ಬಂತಪ್ಪ. ರುಚಿ ಅದರಿಂದ ಬರ್ತದ ನಿಮಗ? ಯಾವುದೇ ರುಚಿ ಬರ್ಬೇಕಾದ್ರೆ ಅದರಿಂದ ಬರ್ತದ? ನಾಲಿಗೆಯಿಂದ, ನೀರಿನಿಂದ, ಜಲದಿಂದ. ನಾಲಿಗೆ ನೀರಿಗೆ ಸಂಬಂಧಪಟ್ಟದ್ದು. ಅದಕ್ಕೇನದ? ರಸಪ್ರಸಾದ. ಈಗ ರಸದ ಒಂದು ಪದಾರ್ಥ ಬತ್ತು, ಒಂದು ಟೇಸ್ಟಿ ಐಟಮ್ ಬತ್ತು ಅಂದ ಕೂಡಲೇ ಆ ರುಚಿ ಎಲ್ಲಿಂದ ಬಂದದಂದ್ರ ನಾಲಿಗೆ ಅನುಭವಿಸೋದು. ಅದು ಬರೋದೆಲ್ಲಿ? ನೀರ್ಲಿಂತೆ ಬರ್ತದ. ರುಚಿಯ ಮೂಲ ನೀರು, ಅದನ್ನು ಅನುಭವಿಸೋದು ನಾಲಿಗೆ. ಅದಕ್ಕೇನಾಯ್ತು? ಈ ರಸ ಏನಾರೆ ನಿಮಗೆ ಟೇಸ್ಟ್ ಬತ್ತಂದ್ರೆ ಎಂದರೆ ನೀರಿಂದ ನೆನಪಾಗ್ಯದ ನಿಮಗ? ಒಟ್ಟ ನೀರಿಂದ ನೆನಪೇ ಆಗಂಗಿಲ್ಲ. ಎಲ್ಲ ರುಚಿಗಳು ನೀರ್ಲಿಂತ ಬರ್ತಾವ. ಆ ಜಲದೇವತೆಗೆ ಏನ್ ಮಾಡ್ಯಾರ ಅವರು? ವಾಮದೇವ ಅಂತ ಹೇಳಕ್ಕೆ ಹೆಸರಿಟ್ಟಾರ. ಇಟ್ಟು ಆ ನೀರಿಗೆ ಒಂದ್ ಸ್ವಲ್ಪ ನೆನೆಸರಿ. ನಿಮಗೆ ರುಚಿ ಬಂದಾಗ ಅದಕ್ಕೇನ್ ಮಾಡ್ರಿ? ನೆನೆಸಿದ್ರಿ ಅಂದ್ರೆ ಅದು ಪ್ರಸಾದ ಆಗ್ತದ. ಎಲ್ಲಿಂದ ಬಂತದು ರುಚಿ ಅನ್ನೋದು ತಿಳ್ಕೋರಿ ಸ್ವಲ್ಪ ಅಂತ. ಮುಂದೆ ರೂಪ ಪದಾರ್ಥ. ಒಂದು ಚಂದಂದ ಕಣ್ಣಿಗೆ ಕಾಣುವಂತ ಒಂದು ವಸ್ತು ಆಗ್ಲಿ, ವ್ಯಕ್ತಿ ಆಗ್ಲಿ, ಏನಾದ್ರೂ ಎದುರು ಬಂದ ಹೊತ್ನಾಗ ಅದನ್ನೇ ನೋಡ್ಕೊತ್ ಕುಂದರ್ಬೇಡ್ರಿ. ಎಂತ ಚಂದನ ವಸ್ತು ತಯಾರು ಮಾಡಿದೆವು ಪರಮಾತ್ಮ ಅಂತೇಳಿ ಅಗ್ನಿಯನ್ನ ನೆನೆಸ್ಬೇಕು. ಅಗ್ನಿಯ ಮುಖ ಅಘೋರ. ಹಿಂಗಾಗಿ ಅಲ್ಲಿ ಅಗ್ನಿಯನ್ನೇ ನೆನೆಸ್ಬೇಕು. ಇಂಥ ಚಂದನ ರೂಪ ತಯಾರಾಗಬೇಕಾದ್ರೆ ಅಗ್ನಿ ಎಷ್ಟು ಕೆಲಸ ಮಾಡಿರ್ಬೇಕು ಅಂತೇಳಿ ಅದಕ್ಕ ಅಗ್ನಿದೇವ ಅಂತೇಳಿ ಅಗ್ನಿ ನೆನೆಸ್ಬೇಕು. ನೆಕ್ಸ್ಟ್ ಶಬ್ದ ಸದ್ದೋಜಾತ. ಗಂಧ ಆಯ್ತು, ರಸ ಆಯ್ತು, ರೂಪ ಆಯ್ತು. ವಾಯು ಅಂತಂದ್ರೆ ಸ್ಪರ್ಶ ಪದಾರ್ಥ. ಮೊದಲ ನೆಲದ ಮೇಲೆ ಮಕ್ಕೊತಿದ್ದೆವು, ಆಮೇಲೆ ಚಾಪಿ ಹಾಕ್ಸ್ಕೊಂಡು ಮಕ್ಕೊಳಕತ್ತೀವಿ, ಆಮೇಲೆ ಜಮಖಾನಿ ಮೇಲೆ ಮಕ್ಕೊಳಕತ್ತೀವಿ, ಈಗ ಗಾದಿ ಮೇಲೆ ಮಕ್ಕೊಳಕತ್ತೀವಿ. ಗಾದಿ ಮೇಲೆ ಮತ್ ಇನ್ನ ಹೈ ಕ್ವಾಲಿಟಿ ಗಾದಿಗಳು ಬೇರೆ ಬಂದವು. ಅಂತ ಗಾದಿ, ಇಂಥ ಗಾದಿ, ಬ್ಯಾಸಿಯಾಗ ಒಂಥರ ಗಾದಿ, ಚಳಿಗಾಲಾಗ ಒಂಥರ ಗಾದಿ, ಮಳೆಗಾಲಾಗ ಒಂಥರ ಗಾದಿ, ಹುಚ್ಚು ವ್ಯಾಪಾರ. ಹಿಂಗಾಗಿ ಸ್ಪರ್ಶ. ಸೋಫಾ ಸೆಟ್ ಮೇಲೆ ಕುಂದಿರ್ತೀವಿ, ಮೊದಲ ಎಲ್ಲಿ ಬೇಕಲ್ಲೇ ಕುಂದಿರ್ತಿದ್ದೇವೆ, ಈಗ ಸೋಫಾ ಹಾಕೊಂಡು ಕುಂದಿರ್ಲಕತ್ತೀವಿ. ಸ್ಪರ್ಶ. ನಮ್ಮ ಚರ್ಮಕ್ಕೆ ನಾನಾ ರೀತಿಯಾದಂತ ಹಿತಕರವಾದ ಸ್ಪರ್ಶಗಳು ಸಿಕ್ಕಾಗ ಎಲ್ಲೋ ನೆಲದ ಮೇಲೆ, ಕಟಗಿ ಕುರ್ಚಿ ಮೇಲೆ ಕುಂದ್ರ, ಸೋಫಾದ ಮೇಲೆ ಕುಂತಾಗ ಖುಷಿ ಆಗ್ತದಿಲ್ಲ? ಆ ಸ್ಪರ್ಶ ಎದರಿಂದ ಬಂತು ನಿಮಗ? ಆ ಸ್ಪರ್ಶದ ಸುಖ ಎದರಿಂದ ಬಂತು? ವಾಯುವಿನಿಂದ ಬಂತು. ಆ ವಾಯುವಿನ ಒಂದು ದೇವತೆ ಮುಖ ಯಾವ್ದಂತಂದ್ರೆ ತತ್ಪುರುಷ. ಆ ವಾಯುವನ್ನ ನೆನೆಸ್ಬೇಕು. ಸ್ಪರ್ಶ ಬಂದಾಗ ವಾಯುವನ್ನ, ನಿಮ್ಮ ಚರ್ಮಕ್ಕೆ ಯಾವಾಗ ಹಿತ ಅನ್ನಿಸ್ತದ ಅವಾಗ ವಾಯುವನ್ನ ನೆನೆಸ್ಬೇಕು. ವಾಯು ಅನ್ನೋದ್ರ ಬದಲಿ ಅಲ್ಲಿ ಏನ್ ಮಾಡ್ಯಾರ? ತತ್ಪುರುಷ ಅಂತೇಳಿ ಪರಮಾತ್ಮನೇ ವಾಯುವಿನ ರೂಪದಲ್ಲಿ ಅದನ್ನ, ಆ ವಾಯುವಿನ ರೂಪದಲ್ಲಿರುವ ಪರಮಾತ್ಮನಿಗೆ ತತ್ಪುರುಷ ಅಂತಂದ್ರು. ಸದ್ದೋಜಾತ, ವಾಮದೇವ, ಅಘೋರ, ತತ್ಪುರುಷ. ಮತ್ತೇನಾಯ್ತು? ನಿಮ್ಗ ಶಬ್ದ ಪದಾರ್ಥ ಬಂತು ಅಂತಂದ್ರೆ ಆ ಶಬ್ದ ಪದಾರ್ಥ ಬಂದಾಗ ಅದನ್ನು ಪ್ರಸಾದ ಮಾಡ್ಕೋಬೇಕಾದ್ರೆ ಅದಕ್ಕೆ ನೆನೆಸ್ಬೇಕು ನಾವು? ಆಕಾಶಭೂತ ರೂಪದಲ್ಲಿರುವ ಈಶಾನ ದೇವರನ್ನ ನೆನೆಸ್ಬೇಕು. ನೆನೆಸಿ ಅದನ್ನ ಸ್ವೀಕಾರ ಮಾಡಿದ್ರಿ ಅಂತಂದ್ರೆ ಅವ್ರಿಗೆ ನೆನೆಸೋದಂದ್ರೆ ಅವ್ರಿಗೆ ಸಮರ್ಪಿಸಿ ನೀವು ಸ್ವೀಕಾರ ಮಾಡ್ಬೇಕು. ಇದು ನಿಂದಪ್ಪ ಅಂದಕ್ಕೆ ಏನ್ ಗಂಡು ಹೋಗ್ತದೆ? ಹೆಂಗ್ ಸಮರ್ಪಣೆ ಮಾಡ್ಬೇಕಂದ್ರೆ ಇದು ನಿಂದಪ್ಪ ಈಶಾನ, ಇದು ನಿನ್ನ ಪ್ರಸಾದಪ್ಪ. ಒಂದು ಚಲೋ ಶಬ್ದ, ಸುಶ್ರಾವ್ಯವಾದ ಶಬ್ದ ನಿಮಗೆ ಬಂತು ಕಿವಿಗೆ ಅಂದ ಹೊತ್ನಾಗ
ಥ್ಯಾಂಕ್ ಯು ಅನ್ಬೇಕು. ಈಶಾನ ಇದು ನಿನ್ನ ಪ್ರಸಾದಪ್ಪ. ಈಶಾನ ಅಂತಂದ್ರೇನು? ಆಕಾಶ ರೂಪದಲ್ಲಿರುವ ಪರಮಾತ್ಮನ ಮುಖ ಅಷ್ಟೇ. ತತ್ಪುರುಷ ಅಂದ್ರೆ ವಾಯುವಿನ ರೂಪದಲ್ಲಿರುವ ಪರಮಾತ್ಮನ ಮುಖ. ಅಘೋರ ಅಂತಂದ್ರೆ ಅಗ್ನಿಯ ರೂಪದಲ್ಲಿರುವ ಪರಮಾತ್ಮನ ಮುಖ. ಒಂದು ಪರಮಾತ್ಮನ ಮುಖ. ವಾಮದೇವ ಅಂತಂದ್ರ ಜಲದ ರೂಪದಲ್ಲಿ ಅದ. ಪರಮಾತ್ಮನ ಮುಖ ಜಲದ ರೂಪದಲ್ಲಿ ಅದ. ಸದ್ದೋಜಾತ ಅಂದ್ರೆ ಪೃಥ್ವಿಯ ರೂಪದಲ್ಲಿ ಅದ. ಇದಕ್ಕೆ ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡೋದು ಈ ರೀತಿ. ಮತ್ತ ಅದಕ್ಕ ಎಂತ ಹಸ್ತ ಎಂತ ಬಾಯಿ ಅವೆಲ್ಲ ಪಂಚ ಬರ್ಸೀನಿ ಒಂದ್ಸಾರಿ, ನೀವು ಅದೆಲ್ಲ ನೋಡ್ಕೊಳ್ರಿ. ಈಗ ಸದ್ಯ ಸಿಂಪಲ್ ಆಗಿ ಈ ವಚನಕ್ಕೆ ಎಷ್ಟು ಬೇಕು ಅಷ್ಟು ಹೆಂಗಪ್ಪ ಅಂತವ್ರು ಏನ್ ಹೇಳ್ಯಾರ? ಬಂದ ಪದಾರ್ಥವ ಅಂದ್ರ ಶಬ್ದ ಸ್ಪರ್ಶ ರೂಪ ರಸ ಗಂಧ ಏನ್ ಪದಾರ್ಥಗಳು ಬರ್ತಾವ ಆಯಾಯ ಮುಖವನ್ನರಿದು. ಶಬ್ದ ಬಂತು ಅಂತಂದ್ರ ಅದ್ರ ಮುಖ ಆಕಾಶ. ಸ್ಪರ್ಶ ಬಂತಂದ್ರ ಅದ್ರ ಮುಖ ಏನು? ಶಬ್ದ ಬಂತಂತಂದ್ರ ಅದರ ಮುಖ ಯಾವುದು? ನಿಮ್ಮ ಪಂಚಭೂತಗಳಲ್ಲಿ ಎದಕ್ಕೆ ಅರ್ಪಿಸ್ಬೇಕು? ಅದು ಎಲ್ಲಿಂದ ಬಂದದು ಶಬ್ದ? ಆಕಾಶಲ್ಲಿ. ಸ್ಪರ್ಶ ವಾಯುವಿನಿಂದ. ರೂಪ ಜಗತ್ತಿನಾಗ ಏನೇ ರೂಪ ಇದ್ರೂ ಸಹಿತ ಅದೆಲ್ಲ ಅಗ್ನಿಲಿಂತೆ. ಅದು ಮನುಷ್ಯರ ರೂಪ ಇರ್ಬೋದು, ಪದಾರ್ಥದ ರೂಪ ಇರ್ಬೋದು, ಗುಡ್ಡಗಾಡಿರ್ಬೋದು, ಸೂರ್ಯ ಚಂದ್ರ ಇರ್ಬೋದು, ನಕ್ಷತ್ರ ಇರ್ಬೋದು, ಗಿಡ ಮರಗಳಿರ್ಬೋದು, ಕಾಯಿಪಲ್ಯ ಹಣ್ಣು ಹಂಪಲ ಎಲ್ಲದಕ್ಕೂ ಒಂದು ರೂಪ ಏನದಲ್ಲ, ಎಲ್ಲದರದ್ದು ರೂಪ. ನೀವು ಕಟ್ಟಿದ ಮನಿ ರೂಪ ಸಹಿತ ಅಗ್ನಿಲಿಂತೆ. ಅದು ಅಗ್ನಿ ಒಳಗ ಆದತ್ತ ಹೇಳಿಕೆ ಅದು ಮನಿ ನಿಂತದು. ಅದ್ರೊಳಗಿನ ಅಗ್ನಿ ಹೋಯ್ತು ಅಂದ್ರೆ ಬೂದಿಯಾಗಿ ಬೀಳುತ್ತದ. ಅದಕ್ಕೆ ಅಗ್ನಿ ದೇವ ಅದನಂತೇಳಿ ಎಲ್ಲದರೊಳಗೂ ಅದ. ಈಗ ನಿಮ್ಗೆ ಏನಾರ ಹೆಚ್ಚು ಕಡಿಮೆ ಆಯ್ತಂದ್ರೆ ಡಾಕ್ಟರ್ ಮೊದಲು ನಿಮ್ ಮುಟ್ಟಿ ನೋಡ್ತಾನ ಒಳಗ ಅಗ್ನಿ ಆದ ಇಲ್ಲತ್ತ. ಚಂದ ಮೈ ಬೆಚ್ಚಗಿತ್ತಂತಂದ್ರೆ ಅವ ಮುಂದಿನ ಟ್ರೀಟ್ಮೆಂಟ್ ಕೊಡ್ತಾನೆ. ಇಲ್ಲಾಂದ್ರೆ ಮೈ ತಣ್ಣಗಾಗ್ಯದಲ್ರಿ ಅಂತೇಳಿ ಮತ್ತೆ ಅಗ್ನಿವರ್ಧಕ ಕೊಡ್ತಾನೆ ಮೊದಲು. ಅದಕ್ಕೆ ಅಗ್ನಿಲಿಂತೆ ನಿಮ್ಮ ರೂಪ. ಮಾರಿ ಯಾಕೆ ಬಾಡ್ಯದ ಅಂತಂದ್ರೆ ಅಗ್ನಿ ಒಳಗೆ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಬಾಡಿರ್ತವ. ಜ್ವರ ಹೆಚ್ಚು ಕಡಿಮೆ, ಜ್ವರ ಬಂದವ ಅವು ಬಂದವ ಏನೇ ಎಲ್ಲ ಅಗ್ನಿದೇ ಆಟ ಅದ ಇಲ್ಲಿ. ಅದಕ್ಕೆ ರೂಪದ ವಿಷಯದಲ್ಲಿ ಅಗ್ನಿ, ಮತ್ತೆ ರಸದ ವಿಷಯದಲ್ಲಿ ಜಲ, ಜಲಕ್ಕೆ ಧನ್ಯವಾದ. ಗಂಧದ ವಿಷಯದಲ್ಲಿ ಪೃಥ್ವಿಗೆ. ಈಗ ಪೃಥ್ವಿಗೆ ಮುಖ ಯಾವುದು? ಪೃಥ್ವಿಭೂತದ ಮುಖ ಪರಮಾತ್ಮನ ಮುಖ. ಪೃಥ್ವಿಭೂತದ ರೂಪದಲ್ಲಿರುವ ಪರಮಾತ್ಮನ ಮುಖ ಸದ್ವಜಾತ್ ಬರ್ಕೊಂಡಿರ. ಜಲದ ರೂಪದಲ್ಲಿರುವ ಪರಮಾತ್ಮನ ಮುಖ ಬರ್ಕೊಂಡ್ರೆ ಇಲ್ಲ? ಏನ್ ಸುಮ್ ಕೂತೀರ? ಬರ್ಕೊಂಡ್ರೆ ಇಲ್ಲ? ಬರ್ಕೊಂಡಿಲ್ಲ ಅಂತಂದ್ರೆ ಬರ್ಕೊಡ್ರಿ. ಬರ್ಕೊತೀರ ಏನ್ ಬೇಡ? ಪಾಠ ಬೇಕಾಗ್ಯದ ಬೇಡ? ಸುಮ್ ಕೂತ್ರಿ ಏನ್ ಹೇಳ್ಬೇಕು ನಾವು? ಸುಮ್ ಕುಂದಿರ್ತೀರ? ಪೆನ್ನ ಕಾಪಿ ಇರ್ಲಾರ್ದೆ ಕೇಳಿದ್ರೆ ಹೇಳಕ್ ಬರಲ್ಲ, ಸುಮ್ ಕುಂದಿರ್ತೀರಿ. ಮತ್ತ ಆಮೇಲೆ ಕೇಳಿದ್ರೆ ಏನು ಹೇಳಕ್ ಬರಲ್ಲ. ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಅಂತ ಹೇಳ್ಕೆ ಒಂದರ ಕೆಳಗೊಂದು ಬರ್ಕೊಳ್ರಿ. ಸೀರಿಯಲ್ ನಂಬರ್ 1, 2, 3, 4, 5, 10 ಹಾಕೊಂಡು ಬರ್ಕೊಳ್ರಿ. ನೀವೇನ್ ಶ್ರಾವಣ ಮಾಸದ ಪುರಾಣ ಕೇಳದಂಗೆ ಕೂತು ಕೇಳಿದ್ರೆ ಆಗಂಗಿಲ್ಲ. ಇದು ತತ್ವಜ್ಞಾನ ಆಧಾರಿತವಾದ ಪಾಠ ಇರ್ತದ. ಪೆನ್ನು ಕಾಪಿ ರೆಡಿ ಇಟ್ಕೋಬೇಕು, ನೋಟ್ ಮಾಡ್ಕೋತಿರ್ಬೇಕು. ಬರ್ಕೊಂಡ್ರಿ 5: ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ್. ನಮ್ ಜೊತೆಗೆ ನೀವು ಹೆಜ್ಜೆ ಹಾಕ್ಲಿಕ್ಕೆ ತಯಾರಿಲ್ಲ, ನಾವು ಕೇಳಿದ್ದು ಹೇಳಕ್ ತಯಾರಿಲ್ಲ, ಹೇಳಿದ್ದು ಕೇಳಕ್ ತಯಾರಿಲ್ಲ ಅಂತಂದ್ರ
ನಿಮ್ಗೆ ಏನ್ ಪಾಠ ಹೇಳಿ ಏನು ಉಪಯೋಗ ಅದ? ಸುಮ್ಕು ಕೇಳ್ಕೆ ಎದ್ದು ಹೋದ್ರ 5 ಬರ್ಕೊಂಡ್ರಿ? ಏನೇನ್ ಬರ್ಕೊಂಡ್ರಿ? ಪೃಥ್ವಿ ಜಲ ಅಗ್ನಿ ಜಲ ಪೃಥ್ವಿ ಅಗ್ನಿ ಜಲ ಆಕಾಶ. ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ. ನೀಟಾಗಿ ಸಿಸ್ಟಮೆಟಿಕ್ ಬರ್ಕೋಬೇಕು ಪದ್ಧತಿ ಪ್ರಕಾರ. ಪೃಥ್ವಿ, ಅದಾದ್ಮೇಲೆ ಜಲ, ಆಮೇಲೆ ಅಗ್ನಿ, ಆಮೇಲೆ ವಾಯು, ಆಮೇಲೆ ಆಕಾಶ. ಪೃಥ್ವಿ ಮುಂದ ಏನ್ ಮಾಡ್ಬೇಕು? ಪೃಥ್ವಿಯ ಮುಖ ಪರಮಾತ್ಮನ ಮುಖ. ಪೃಥ್ವಿ ಪರಮಾತ್ಮನೇ, ಅದು ಪರಮಾತ್ಮನೇ ಪೃಥ್ವಿ ರೂಪದಾಗ ಅದನ. ಆ ಪೃಥ್ವಿ ಭೂತದ ಮುಖ ಯಾವುದು? ಸದ್ಯೋಜಾತ. ಪೃಥ್ವಿಭೂತದ ಮುಖ ಸದ್ಯೋಜಾತ. ಜಲಭೂತದ ರೂಪದಲ್ಲಿರುವ ಪರಮಾತ್ಮನ ಮುಖ ವಾಮದೇವ. ಅಗ್ನಿಭೂತದ ರೂಪದಲ್ಲಿರುವ ಪರಮಾತ್ಮನ ಮುಖ ಅಘೋರ. ವಾಯುಭೂತದ ರೂಪದಲ್ಲಿರುವಂತ ಪರಮಾತ್ಮನ ಮುಖ ತತ್ಪುರುಷ. ಆಕಾಶ ರೂಪದಲ್ಲಿರುವ ಪರಮಾತ್ಮ ಏನದನಲ್ಲ, ಆತನ ಮುಖ ಈಶಾನ. ಒಬ್ಬನೇ ಪರಮಾತ್ಮನಿಗೆ 5 ಮುಖಗಳು. 5 ಮುಖಗಳು ಪಂಚಮಹಾಭೂತಗಳನ್ನ ಪ್ರತಿನಿಧಿಸ್ತವ. 5 ಮುಖಗಳು ಪರಮಾತ್ಮನ 5 ಮುಖಗಳ ಹೆಸರುಗಳು. ಸದ್ಯೋಜಾತ ಮುಖ, ವಾಮದೇವ ಮುಖ, ಅಘೋರ ಮುಖ, ತತ್ಪುರುಷ ಮುಖ, ಈಶಾನ ಮುಖ. ಪರಮಾತ್ಮನ 5 ಮುಖಗಳಿಗೆ 5 ಹೆಸರುಗಳು. ಪಂಚಭೂತಗಳಿಂದ ಈ ಜಗತ್ತೇನಾಗ್ಯದಲ್ಲ, ಆ ಪಂಚಭೂತಗಳನ್ನ ನಾವು ಪೂಜೆ ಮಾಡೋದಕ್ಕ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ, ಈ 5 ಮುಖಗಳನ್ನ ಪೂಜೆ ಮಾಡಿದ್ರೆ ಆ ಪಂಚಭೂತಗಳಿಗೆ ಸಲ್ಲುತ್ತದೆ. ಅದಕ್ಕೆ ಅವರ ಈಗ ನಿಮ್ಮ ಜೀವನದೊಳಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ನಿಮಗೆ ಬರಿತಾನೇ ಇರ್ತಾವ. ಅವು ಹೆಂಗಿರ್ತಾವ? ಪದಾರ್ಥ ರೂಪದಲ್ಲಿರ್ತಾವ. ಪದಾರ್ಥ ರೂಪದಲ್ಲಿದ್ದಾಗ ನೀವೇನ್ ಮಾಡ್ಬೇಕು? ಶಬ್ದ ಬಂತು, ಒಂದೊಳ್ಳೆ ಶಬ್ದ ಬತ್ತು ಅಂತಂದ್ರ ಅದಕ್ಕ ಆಕಾಶ ರೂಪದಲ್ಲಿರುವ ಪರಮಾತ್ಮನ ಮುಖ ಈಶಾನನನ್ನು ನೆನೆಸ್ಬೇಕು. ಅದಕ್ಕೆ ಸದ್ಯೋಜಾತದ ಮುಂದೆ ಏನ್ ಬರೀತೀರಿ? ಗಂಧ ಪದಾರ್ಥ. ಸದ್ಯೋಜಾತ ಅಂತ ಬರ್ದಿರಲ್ಲ, ಅದರ ಮುಂದೆ ಗಂಧ ಪದಾರ್ಥ. ವಾಮದೇವದ ಮುಂದೆ ರಸ ಪದಾರ್ಥ. ಅಘೋರನ ಮುಂದೆ ರೂಪ ಪದಾರ್ಥ. ತತ್ಪುರುಷನ ಮುಂದ ಸ್ಪರ್ಶ ಪದಾರ್ಥ. ಈಶಾನನ ಮುಂದ ಶಬ್ದ ಪದಾರ್ಥ. ಈ ಪದಾರ್ಥಗಳನ್ನ ನಾವು ಪ್ರಸಾದೀಕರಣ ಮಾಡಿಕೊಂಡ್ರೆ ಅದು ಮೋಕ್ಷಕ್ಕೆ ದಾರಿ. ಈ ಪದಾರ್ಥಗಳನ್ನ ಬಂದ ಹಾಗೆ ಆ ದೇವರಿಗೆ ನೆನೆಸಲಾರದೆ ಸೀದಾ ಹಂಗೆ ಸ್ವೀಕಾರ ಮಾಡ್ದೇವು ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಂಶಯಾದಿ ಅರಿಷಡ್ ವರ್ಗಗಳು ನಮ್ಮೊಳಗ ತಯಾರಾಗ್ತಾವ. ಅದಕ್ಕೀಗ ಗಂಧ ಪದಾರ್ಥ ಬಂತು ಅಂದ ಕೂಡ್ಲೇನೆ ಯಾವ ದೇವರಿಗೆ ಸಮರ್ಪಿಸಿ ಪ್ರಸಾದ ಮಾಡ್ತೀರಿ? ಅದಕ್ಕೆ ಸದ್ದೋಜಾತ. ಜೈ ಸದ್ದೋಜಾತ ಅನ್ಬೇಕು. ಜೈ ಸದ್ದೋಜಾತ. ಒಳ್ಳೆ ಗಂಧ ಬಂತು ಅಂದ್ರ ಆ ಸದ್ದೋಜಾತ ಮುಖ ಎದರ ಮುಖ? ಅದು ಪೃಥ್ವಿ ರೂಪದಲ್ಲಿರುವ ಪರಮಾತ್ಮನ ಮುಖ. ರಸ ಪದಾರ್ಥ ಯಾವ ದೇವರಿಗೆ? ವಾಮದೇವ. ರೂಪ ಪದಾರ್ಥ ಜಲಕ್ಕ. ಮತ್ತೆ ಸ್ಪರ್ಶ ಪದಾರ್ಥ ತತ್ಪುರುಷಕ್ಕ. ಶಬ್ದ ಪದಾರ್ಥ ಈಶಾನ ವಾಯುದೇವ. ಈ
ಭೂತಗಳಲ್ಲಿ ಪಂಚ ವಿಷಯಗಳದಾವ. ಆ ವಿಷಯಗಳು ನಿಮಗೆ ಬಂದಾಗ ನೀವು ಆ ದೇವತೆಗಳನ್ನ ನೆನೆಸ್ಬೇಕು. ಆ ದೇವತೆಗಳು ಬೇರೆ ಏನೂ ಅಲ್ಲ, ನಿಮ್ಮ ಪಂಚಭೂತಗಳ ಮುಖಗಳೇ. ನಿಮ್ಮ ಶರೀರದೊಳಗೆ ಪಂಚಭೂತ ಅದಾವಿಲ್ಲ? ಈಗ ಶರೀರದೊಳಗ ಮಣ್ಣು ಅದ, ಆ ಮಣ್ಣಿನ ಪೂಜೆ ಹೆಂಗ್ ಮಾಡ್ತೀರಿ, ಹೆಂಗ್ ನೆನೆಸ್ತೀರಿ? ಅದಕ್ಕೇನ್ ಮಾಡ್ಬೇಕು? ಸದ್ದೋಜಾತ ಅನ್ಬೇಕು. ನಿಮ್ ಶರೀರದೊಳಗಿನ ಮಣ್ಣಿಗೆ ಸದ್ದೋಜಾತ ಅನ್ಬೇಕು, ಶರೀರದೊಳಗಿನ ನೀರಿಗೆ ವಾಮದೇವ ಅನ್ಬೇಕು, ಶರೀರದೊಳಗಿನ ಅಗ್ನಿಗೆ ಅಘೋರ ಅನ್ಬೇಕು, ಶರೀರದೊಳಗಿನ ವಾಯುವಿಗೆ ತತ್ಪುರುಷ ಅನ್ಬೇಕು, ಶರೀರದೊಳಗಿರುವಂತ ಆಕಾಶಕ್ಕ ಈಶಾನ ಅನ್ಬೇಕು. ಅಂದು ಅದಕ್ಕೊಂದು ಹೆಸರಿಟ್ಟು ಆ ಹೆಸರಿಗೆ ನಿಮ್ಮ ಎಲ್ಲ ಅನುಸಂಧಾನಗಳಿರ್ಬೇಕು. ಶರೀರದೊಳಗೆ ಯಾವುದೇ ಹೊರಗಿನ ವಿಷಯಗಳು ಬಂದಾಗ ನಿಮ್ಮೊಳಗೆ ಅದಕ್ಕೆ ಸಮರ್ಪಿಸುವಾಗ ನೀವು ಮೊದಲು ಅದನ್ನು ನೆನೆಸ್ಬೇಕು. ಬ್ರಹ್ಮಾಂಡದಾಗ ಪಿಂಡಾಂಡದೊಳಗೆ ಹೆಂಗ ಪಂಚಭೂತಗಳವು, ಬ್ರಹ್ಮಾಂಡದೊಳಗೂ ಅವೇ ಭೂತಗಳವ. ಕೆಲವೊಂದು ವಾಸನೆಗಳು ನಿಮ್ಮ ಒಳಗಿಲಿಂದ ಬರ್ತಾವ, ಕೆಲವೊಂದು ವಾಸನೆಗಳು ನಿಮ್ಮ ಹೊರಗಿಲಿಂದ ಬರ್ತಾವ. ವಿಷಯಗಳು ನಿಮ್ಮೊಳಗೆ ನಾಲಿಗೆ ಒಳಗೆ ಒಂದು ರುಚಿ ಆದ ಇಲ್ಲ, ನಿಮ್ಮದೇ ಒಂದು ರುಚಿ ಇರ್ತದ, ನಿಮ್ಮದೇ ಆದ ಒಂದು ಶಬ್ದ ಇರ್ತದ, ನಿಮ್ಮದೇ ಆದ ಒಂದು ಸ್ವಂತದ ರೂಪ ರಸ ಗಂಧ ಇರ್ತದ. ಇದು ನಿಮ್ಮ ಸ್ವಂತದ್ದು. ಇದನ್ನು ನಿಮ್ಮೊಳಗಿರುವ ಪಂಚಭೂತಗಳಿಂದ ಬಂದದ. ಹೊರ ಜಗತ್ತಿನಲ್ಲಿರುವ ಪಂಚಭೂತಗಳಿಂದ ಹೊರಗಿನ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಬರ್ತಿರ್ತಾವ. ಬಂದಾಗ ಏನ್ ಮಾಡ್ಬೇಕು? ಹೊರಗಿನೂ ಬರ್ಲಿ ಒಳಗಿನೂ ಬರ್ಲಿ, ಅವು ಪಂಚಭೂತಗಳದ್ದೇ ಇರ್ತಾವಲ್ಲ, ಅದಕ್ಕೇನ್ ಮಾಡ್ಬಿಟ್ರು? ಸದ್ದೋಜಾತ, ಜೈ ಸದ್ದೋಜಾತ, ಜೈ ವಾಮದೇವ, ಜೈ ಅಘೋರ, ಜೈ ತತ್ಪುರುಷ, ಜೈ ಈಶಾನ ಅಂತೇಳಿ ಅವು ಎಲ್ಲಿ ನಿಂತು ಬಂದವ ಅಲ್ಲಿ ಮೂಲ ವಸ್ತುಗಳಿಗೆ ನೆನೆಸಿ ಅವುಗಳನ್ನು ಸಮರ್ಪಿಸಬೇಕು, ಆ ದೇವತೆಗಳಿಗೆ ಸಮರ್ಪಿಸಬೇಕು. ಆ ರೀತಿ ಪ್ರಸಾದೀಕರಣ ಮಾಡಿದರೆ ನಮಗೆ ಮೋಕ್ಷಕ್ಕೆ ದಾರಿ ಆಗ್ತದ, ಅಂತಃಕರಣ ಶುದ್ಧ ಆಗ್ತದ, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಆಗ್ತದ. ಅದಕ್ಕೆ ಇದು ಆಚಾರ ಸಂಪನ್ನಲ್ಲಿ ಅರಿವು ಆಚಾರ ಸಂಪನ್ನ. ಬರೀ ಆಚಾರ ಸಂಪನ್ನ ಒಂದೇ ಅಲ್ಲ, ಅರಿವಿನ ಜೊತೆಗೆ ಆಚಾರ ಸಂಪನ್ನ ಇರಬೇಕು. ಅದಕ್ಕೆ ಅಚ್ಚ ಪ್ರಸಾದಿಗಳೆಂದು ಹುಸಿದು ತನ್ನ ಮನದ ಹವಣಿಂಗೆ ಗಣನಿಸಿಕೊಂಬುವರು. ತನು ಮನ ಮುಟ್ಟಿದ ಹೋಗರ ಲಿಂಗಾರ್ಪಿತಕ್ಕೆ ಸಲ್ಲದು. ಅನರ್ಪಿತವನ್ನು ಉಂಡು ಅಚ್ಚ ಪ್ರಸಾದಿಗಳನ್ನು ಎನಿಸುವರ ನೋಡಿ ಮಹಾಲಿಂಗೈಕ್ಯರು ಮೆಚ್ಚುವರೇ. ನಿಜ ಶರಣರು ಮೆಚ್ಚಂಗಿಲ್ಲ. 770 ಅಮರಗಣಗಳೇನಿದ್ರಲ್ಲ ಅವರು ಈ ತರ ಎಲ್ಲ ಮೊದಲೇ ಟೇಸ್ಟು, ಕ್ವಾಲಿಟಿ, ಕ್ವಾಂಟಿಟಿ, ಯಾರು ಅಡಿಗೆ ಮಾಡಬೇಕು, ಅವ್ರ ಕೈಲೇ ಮಾಡಿದ ರುಚಿ ಆಗ್ತದ, ಇವ್ರ ಕೈಲೇ ಮಾಡಿದ ರುಚಿ ಆಗ್ತದ ಅಂತೇಳಿ ಹಿಂಗೆಲ್ಲ ತಮ್ಗೆ ಹ್ಯಾಂಗ್ ಬೇಕಂಗ್ ಮಾಡ್ಕೊಂಡು ಉಣ್ಣವ್ರು ಇದ್ರು ಅಂತಂದ್ರೆ ಅದು ಪ್ರಸಾದ ಅಲ್ಲವೇ ಅಲ್ಲ. ತಾನಾಗೆ ತಯಾರಾಗಿರ್ಬೇಕು, ತಾನಾಗೆ ಬಂದಿರ್ಬೇಕು. ಇದನ್ನ ಪರಮಾತ್ಮನ ಪ್ರಸಾದ ಅಂತೇಳಿ ದೊಡ್ಡ ಮನಸ್ಲಿಂತ ಏನ್ ಮಾಡ್ಬೇಕು? ಅದನ್ನ ರುಚಿ ಅರಸದೆ, ಅದ್ರೊಳಗೆ ಯಾವುದು ರುಚಿಯನ್ನ ಅರಸದೆ ಸುಮ್ಮನೆ ಹೊಟ್ಟೆ ತುಂಬಿಸ್ಕೊಳಕ್ ಊಟ ಮಾಡ್ಬೇಕು. ನಾಲಿಗೆದು ಏನು ಕೆಲಸ ಇಲ್ಲ ಅದ್ರೊಳಗ. ನಾಲಿಗೆ ಏನದ? ಒಂದು 3 ಇಂಚಿಂದು ಒಂದು ಚರ್ಮದ ತುಂಡು ನಾಲಿಗೆ. ತಟ್ಟೆ ಒಳಗ ಇದ್ದಾಗನೂ ನಿಮಗೆ ಅದರದ್ದು ರುಚಿ ಗೊತ್ತಾಗಂಗಿಲ್ಲ, ಹೊಟ್ಟೆ ಸೇರಿದ ಮೇಲೂ ಅದರದ್ದು ರುಚಿ ಗೊತ್ತಾಗಂಗಿಲ್ಲ. ಆ ನಾಲಿಗೆ ಮೇಲೆ ಏನು ಪಾಸ್ ಆಗ್ತದಲ್ಲ, ಆ 3 ಇಂಚು ಜಾಗದೊಳಗೆ ಏನ್ ಮಾಡ್ತದಂದ್ರೆ ಇಡೀ ಜಗತ್ತು ಎತ್ತಿ ಹಾಕ್ತದ ನೋಡ್ರಿ. ಅದು ನಾಲಿಗೆ ಎಷ್ಟೊಂದು ಹೋಟೆಲ್ಗಳು, ಎಷ್ಟೊಂದು ರುಚಿಗಳು, ಎಷ್ಟೊಂದು ಪದಾರ್ಥಗಳು, ಅದೆಲ್ಲ ಎದರ ಸಲುವಾಗಿ? ರೋಡ್ ಮೇಲೆ ತಿಂದ್ರು ಸಾಲಲ್ದು, ರೈಲ್ವೆದಾಗ ತಿಂದ್ರು ಸಾಲಲ್ದು, ಬಸ್ನಾಗ ತಿಂದ್ರು ಸಾಲಲ್ದು, ಮನ್ಯಾಗ ತಿಂದ್ರು ಸಾಲಲ್ದು, ಫುಟ್ಪಾತ್ ಮೇಲೆ ತಿಂದ್ರು ಸಾಲಲ್ದು. ಎಷ್ಟು ತಿಲ್ಲಕತ್ತದ ಏನು? ಬರೀ ಆ 3 ಇಂಚು ನಾಲಿಗೆದೇ ಇಷ್ಟ ಕಾರ್ಬಾರ್ ನಡೆದು. ಒಂದು ಕಿವಿ ತೂತಿನಾಗ ಒಂದೆರಡು ಶಬ್ದ ಹೋಗೋದ್ರ ಸಲುವಾಗಿ ಅದು ಎಂತ ಶಬ್ದಗಳ ಲೋಕ, ಕಣ್ಣಿಗೆ ಒಂದು ರೂಪಕ್ಕಾಗಿ ಎಂತ ರೂಪದ ಲೋಕ. ಎಷ್ಟೊಂದು ಈ ಪಂಚೇಂದ್ರಿಯಗಳ ಸಲುವಾಗಿ ಅನುಕೂಲ ಮಾಡಿ ಆ ವಿಷಯಗಳನ್ನು ಅನುಭವಿಸುವುದಕ್ಕೆ ಎಷ್ಟು ಅನುಕೂಲ ಮಾಡ್ಯಾರ ಏನು. ಆತ್ಮಜ್ಞಾನ ಮಾಡೋದಕ್ಕೆ ಯಾರೂ ಅನುಕೂಲ ಮಾಡಿಲ್ಲ, ಬ್ರಹ್ಮಜ್ಞಾನಕ್ಕಾಗಿ ಯಾರೂ ಅನುಕೂಲ ಮಾಡಿಲ್ಲ. ಪಂಚ ವಿಷಯಗಳ ಅನುಕೂಲ ಮಾಡಿ ಎಂತ ಪರಿ ಕೆಲಸ ಮಾಡ್ಲಕತ್ತಾರ. ಅದಕ್ಕೆ ಆಯಾ ಮುಖವನ್ನರಿದು ಬಂದ ಪದಾರ್ಥವ ಆಯಾ ಮುಖಕ್ಕೆ ಅರ್ಪಿಸಬಲ್ಲಡೆ, ಕೂಡಲ ಚನ್ನ ಸಂಗಯ್ಯನೆಂಬ ಮಹಾಲಿಂಗಕ್ಕೆ ಅರ್ಪಿಸಬಲ್ಲಡೆ. ಅವೆಲ್ಲದರ ಹಿಂದ ಅವ ಮಹಾಲಿಂಗ ಪರಮಾತ್ಮನೇ ಅದನ. ಪರಮಾತ್ಮನೇ
ಆಯಾ ಮುಖಗಳ ರೂಪದಲ್ಲಿ ಅದನ್ನ ಆ ರೀತಿ ಯಾರು ಅರ್ಪಿಸ್ತಾರ ಆತನೇ ಅರಿವು ಆಚಾರ ಸಂಪನ್ನನಾದ ಅಚ್ಚ ಪ್ರಸಾದಿ ಎಂಬೆ. ಅವನೇ ಅರಿವು ಆಚಾರ ಸಂಪನ್ನ ಅಚ್ಚ ಪ್ರಸಾದಿ. ಈಗ ನೀವು ಲಿಂಗಕ್ಕೆ ಅರ್ಪಿತ ಅಂದ ಕೂಡಲೇ ಆ ಲಿಂಗದ ಮುಖ 5 ಭೂತಗಳು, 5 ಭೂತಗಳಿಗೆ 5 ಹೆಸರುಗಳು, 5 ವಿಷಯಗಳು. ಆಯಾ ವಿಷಯಗಳು ಬಂದಾಗ ಆ ಭೂತಗಳಿಗೆ, ಆ ಭೂತಗಳ ಮುಖಗಳಿಗೆ, ಆ ಭೂತಗಳ ಮುಖಗಳ ದೇವತೆಗಳಿಗೆ ಸಮರ್ಪಿಸಿ ಮಾಡಿದರೆ ಅದು ಅರಿವು ಆಚಾರ ಸಂಪನ್ನ ಅಚ್ಚ ಪ್ರಸಾದಿ ಎಂಬೆನಯ್ಯ ಅಂತೇಳಿ ಅದ. ಸಿಸ್ಟಮೆಟಿಕ್ ಚಾರ್ಟ್ ಇತ್ತಂತಂದ್ರ ನೀಟಾಗಿ ಅರ್ಥ ಮಾಡ್ಕೊಳಕ್ ಬರ್ತದ. ಚಾರ್ಟ್ ಇಲ್ಲ ಅಂತಂದ್ರೆ ಇದೆಲ್ಲ ಹೈರಾಣಕ್ಕೆ ಬರ್ತದ ಅಷ್ಟೇ. ವಿಚಾರ ಸಾಗರ ಸೂಕ್ಷ್ಮ ಸೃಷ್ಟಿ ಮುಗಿಸಿಬಿಡೋಣ. ಅವ ಹೆಂಗ ಅಂತಃಕರಣ ಇದಾಯ್ತು. ಒಂದು ತತ್ವಪದ ಹಾಡ್ರಿ, ಎಲ್ಲ ಒಟ್ಟು ಮಿಕ್ಸ್ ಮಾಡೋದು ಬೇಡ. ಒಂದು ತತ್ವಪದ ಹಾಡಿದ್ರಿ ಅಂದ್ರೆ ಮತ್ತೆ ವಿಚಾರ ಸಾಗರಕ್ಕೂ ಮಾಡಿ. ಯಾರು ನಾ ಹಾಡ್ತೀನಿ ಅಂತೇಳಿ ಮುಂದೆ ಬಂದು ಹಾಡ್ರಿ. ಯಾರೇ ಹೇಳೋದು ಕಲ್ ಕೂತಂಗೆ ಎದಕ್ ಕುಂದಿರ್ತೀರಿ ಪಟಾಪಟ್. ಎಷ್ಟು ಆಕ್ಟಿವ್ ಆಗಿರ್ಬೇಕು. ಸುಮ್ ಕೂತ್ರಿ ಏನ್ ತಿಳ್ಕೊಬೇಕು ನಾವು. ಏನ್ ಸೌಂಡ್ ಬರಲ್ದು, ಏನೋ ಆಗ್ಯದ ಸೌಂಡಿಗೆ. ಹೌದಾ? ಹಾ ಬರ್ತದ. ಏನು ಮಾಡಿದರೆ ಹಿಂದಿನ ಕರ್ಮ ಫಲ, ತಾನು ಮಾಡಿದ ಕರ್ಮ ಫಲದಲ್ಲದೆ, ತಾನು ಮಾಡಿದ ಕರ್ಮ ತನಗಲ್ಲವೇ. ಮರಳಿ ಮರಳಿ ನೀರೊಳಗೆ ಪೊಕ್ಕರು ಇಲ್ಲ, ಮರಳಿ ಮರಳಿ ನೀರೊಳಗೆ ಪೊಕ್ಕರು ಇಲ್ಲ. ಹೊರೆ ಹೊತ್ತು ತಲೆ ಹರಕೆಯಾದರಿಲ್ಲ, ಹೊರೆ ಹೊತ್ತು ತಲೆ ಹರಕೆ ಆದರಿಲ್ಲ. ಹೊರದಿಂದ ಭೂಮಿಯನ್ನು ತೋಡಿ ನೋಡಿದರಿಲ್ಲ, ಹೊರಲಿಗೆ ಬಾಯಿ ಬೆರೆದು ಮಲ್ಕಿರಿದರಿಲ್ಲ. ಏನು ಮಾಡಿದರೆ ಹಿಂದಿನ ಕರ್ಮಫಲ, ಏನು ಮಾಡಿದರೇನು ಹಿಂದಿನ ಕರ್ಮಫಲ, ತಾನು ಮಾಡಿದ ಕರ್ಮ ತನಗಲ್ಲವೇ. ಬಲು ದೇಹವನ್ನು ರತ್ನ ಮಾಡಿ, ಬಲು ದೇಹವನ್ನು ರತ್ನ ಮಾಡಿ ಬೇಡಿದರಿಲ್ಲ, ಮುಲಗೇಡಿ ತಾನಾಗಿ ತಿರುಗಿದರಿಲ್ಲ, ಮುಲಗೇಡಿ ತಾನಾಗಿ ತಿರುಗಿದರಿಲ್ಲ. ಎಲೆಯ ಜಡೆಗಟ್ಟಿ ಅನನ್ಯ ಸೇರಿದರಿಲ್ಲ, ಎಲೆಯ ಜಡೆಗಟ್ಟಿ ಅರಣ್ಯ ಸೇರಿದರಿಲ್ಲ. ಕೊಳಗಳನ್ನು ಕಾಯ್ದರಿಲ್ಲ, ನಾವಿ ಮಾಡ್ರಿ. ತುರುಗಳನ್ನು ಕಾಯ್ದರಿಲ್ಲ. ಏನು ಮಾಡಿದರೇನು ಹಿಂದಿನ ಕರ್ಮ ಫಲ, ನೀರತನವನ್ನು ಬಿಟ್ಟು ದಿಗಂಬರರಾದವರು, ನೀರತನವನ್ನು ಬಿಟ್ಟು ದಿಗಂಬರರಾದವರು ಇಲ್ಲ. ಈ ರಾವ
ಕರ್ಮ ಫಲ ಮಾಡಿದ ಕರ್ಮ ತನಗಲ್ಲದೆ ಮರಳಿ ಮರಳಿ ನೀರೊಳಗೆ ಪಕ್ಕಲು ಇಲ್ಲ. ಏನು ಮಾಡಿದರೇನು ಏನು ಮಾಡಿದರೇನು ಹಿಂದಿನ ಕರ್ಮ ಫಲ. ಶರಣಾರ್ಥಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಶ್ರೀ ವಿಚಾರ ಸಾಗರ ತರಂಗ 5 254ನೇ ವಿಷಯ 155ನೇ ದೋಹ. ಈ ಒಂದು 254ನೇ ವಿಷಯದಲ್ಲಿ ಏನದಂದ್ರ ಅಂತಃಕರಣದ 4 ಭೇದಗಳ ಸಹಿತವಾಗಿ ಅದರ ಉತ್ಪತ್ತಿಯನ್ನು ಪ್ರತಿಪಾದಿಸುವುದು. ಮತ್ತೆ 5ನೇ ತರಂಗದಲ್ಲಿ ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ ಮಾಡ್ತಾ ಇದ್ದಾರೆ. 4ನೇ ತರಂಗ ಜ್ಞಾನಕ್ಕೆ ಸಂಬಂಧಪಟ್ಟಿದ್ರೆ ಈ 5ನೇ ತರಂಗ ಎದಕ್ಕೆ ಸಂಬಂಧಪಟ್ಟದ್ರಿ? ಇದು 4ನೇ ತರಂಗ ಜ್ಞಾನಕ್ಕೆ ಸಂಬಂಧಪಟ್ರೆ 5ನೇ ತರಂಗ ಎದಕ್ಕೆ ಸಂಬಂಧ? ಜ್ಞಾನ ಯೋಗ ಆಯಿತು 4ನೇ ತರಂಗ. 5ನೇ ತರಂಗ ಉಪಾಸನೆ, ಭಕ್ತಿ, ಧ್ಯಾನ, 3 ಹೆಸರುಗಳು ಇದಕ್ಕೆ. ಉಪಾಸನೆ ಅಂದ್ರೂ ಒಂದೇ, ಭಕ್ತಿ ಅಂದ್ರೂ ಒಂದೇ, ಧ್ಯಾನ ಅಂದ್ರೂ ಒಂದೇ. ಧ್ಯಾನ ಯೋಗ, ಭಕ್ತಿ ಯೋಗ, ಉಪಾಸನಾ ಯೋಗ, ಉಪಾಸನಾ ಕಾಂಡ. ಇಲ್ಲಿ ಏನಾಯ್ತು? ಈಗ ಅಂತಃಕರಣದ 4 ಭೇದಗಳು, ಅದರ ಉತ್ಪತ್ತಿ ಅಂದ್ರೆ ಅಂತಃಕರಣದ ಉತ್ಪತ್ತಿ ಬಗ್ಗೆ ಹೇಳಿವಿ. ಅಂತಃಕರಣ ಹೆಂಗ್ ಕೆಲಸ ಮಾಡ್ತದ, ಅದು ಎಷ್ಟು ವಿಚಿತ್ರದ, ಮತ್ತೆ ಅಂತಃಕರಣ ಅದಕ್ಕ ಪ್ರಮಾಣ, ಪ್ರಮಿತಿ, ಪ್ರಮೇಯ ಇವೆಲ್ಲ ನಿನ್ನೆ ಹೇಳಿವಲ್ಲ. ಅದರಿಂದ ಮುಂದೆ ಹೋಗ್ಬೇಕು ನಾವು. ಅಂತಃಕರಣಕ್ಕೆ ಏನಂತೀರಿ? ಒಳಗಿರುವ ಅಂತಃಕರಣಕ್ಕ ಪ್ರಮಾತ. ಅಂತಃಕರಣಕ್ಕೆ ಏನಂತೀರಿ? ಒಳಗಿರೋ ಅಂತಃಕರಣಕ್ಕ ಪ್ರಮಾತ. ಮತ್ತ ಅದರ ವೃತ್ತಿ ಹೊರಗೆ ಬರ್ತದಲ್ಲ, ಅದಕ್ಕೇನಂತೀರಿ? ವೃತ್ತಿ ಹೊರಗೆ ಬಂದದ್ದು ಪ್ರಮಾತ ಅಲ್ಲಿಂದ ಹೊರಗೆ ಬಂದದ್ದು ವೃತ್ತಿ. ಪ್ರಮೇ. ಪ್ರಮಾತ, ಪ್ರಮಾ. ಮತ್ತೆ ಆ ವೃತ್ತಿ ಹೊರಗೆ ಬಂದು ಇಂದ್ರಿಯ ದ್ವಾರ ಹೊರಗೆ ಬರ್ತದಲ್ಲ, ಆ ಇಂದ್ರಿಯಕ್ಕೆ ಏನಂತೀರಿ? ಪ್ರಮಾಣ. ಮತ್ತದು ಹೋಗಿ ಹೊರಗಿನ ಘಟಾದಿ ವಿಷಯಗಳಿಗೆ ಸಂಬಂಧ ಹೊಂದುತ್ತದಲ್ಲ, ಆ ವಿಷಯಕ್ಕೆ ಏನಂತೀರಿ? ಪ್ರಮೇಯ. ಪ್ರಮಾತ, ಪ್ರಮಾಣ, ಪ್ರಮೇಯ ಇವೆಲ್ಲ ಕೆಲಸ ಮಾಡ್ಬೇಕಾದ್ರೆ ಅದ್ರ ಜೊತೆಗೆ ಒಂದು ಚೇತನ ಇರ್ತದ, ಅದಕ್ಕೇನಂತೀರಿ? ಪ್ರಮಾತ ಜೊತೆಗಿರೋದು ಪ್ರಮಾತ ಚೇತನ, ಪ್ರಮಾಣದ ಜೊತೆಗಿರೋದು ಪ್ರಮಾಣ ಚೇತನ, ಪ್ರಮಾದ ಜೊತೆಗಿರೋದು ಪ್ರಮಾ ಚೇತನ, ಪ್ರಮೇಯದ ಜೊತೆಗಿರೋದು ಪ್ರಮೇಯ ಚೇತನ. ಚೇತನ ಒಂದೇ, ಎಲ್ಲದರ ಜೊತೆಗೆ ಅದು ಚೇತನನು ಆದ. ಮತ್ತೆ ಆ ಪ್ರಮಾತ ಮತ್ತು ಪ್ರಮಾಗಳ ಜೊತೆಗೆ ಏನದ ಅಲ್ಲಿ? ಅಂತಃಕರಣದ ಜೊತೆಗೆ ಆಭಾಸದನ. ಆ ಆಭಾಸ ಏನ್ ಮಾಡ್ತಾನೆ? ವೃತ್ತಿಯ ಜೊತೆಗೆ ಹೊರಗೆ ಬರ್ತಾನೆ ಅವನು. ವೃತ್ತಿ ಜೊತೆಗೆ ಹೊರಗೆ ಬಂದಾಗ ಆ ಪ್ರಮಾ ಎನ್ನುವ ವೃತ್ತಿ ಮತ್ತು ಆಭಾಸ, ಮತ್ತೆ ಅದರ ಜೊತೆಗೆ ಆ ಒಂದು ಚೇತನ ಸಾಕ್ಷಿನೂ ಇರ್ತದ. ಒಟ್ಟ 3 ಬರ್ತವೆ ಈಗ ಹೊರಗ. ಸಾಕ್ಷಿ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಸಾಕ್ಷಿ ಅಂತಂದ್ರೆ ಚೇತನ ಪರಮಾತ್ಮ. ಆ ಪರಮಾತ್ಮ ಚೇತನದ ಒಂದು ಎಳೆ,
ಮತ್ತೆ ಆಭಾಸ ಅಂದ್ರೆ ಜೀವ, ಮತ್ತೆ ಈ ಒಂದು ಪ್ರಮ ಅಂದ್ರೆ ವೃತ್ತಿಯ ಎಳಿ, ಇವು ಮೂರು ಹೊರಗೆ ಬರ್ತಾವ. ಏನೇನ್ ಬರ್ತಾವ? ಮೂರು ವೃತ್ತಿ, ಅಂತಃಕರಣ ವೃತ್ತಿ ಹೊರಗೆ ಬರ್ತದ. ನೇತ್ರದ್ವಾರ, ಶ್ರೋತ್ರದ್ವಾರ, ಗ್ರಹಣದ್ವಾರ, ಯಾವುದೋ ಇಂದ್ರಿಯಲ್ಲಿ ಇಂಥದ್ದು ಹೊರಗೆ ಬರ್ತವ. ಅದ್ರ ಜೊತೆಗೆ ಏನೇನಿರ್ತಾವ? ಆಭಾಸ, ಜೀವ ಅಂತ ಒಂದಿರ್ತವ, ಮತ್ತೆ ಚೇತನ ಇರ್ತವ. ಮೂರು ಇರ್ತಾವ, ಹೊರಗೆ ಬರ್ತಾವ. ಅಲ್ಲಿ ಹೊರಗೆ ಪ್ರಮೇಯ ವಸ್ತು ಏನದಲ್ಲ, ಅದ್ರ ಜೊತೆಗೆ ಏನಿರ್ತದ? ಅಲ್ಲಿನೂ ಚೇತನ ಇರ್ತದ, ಅಲ್ಲಿನೂ ಪದಾರ್ಥ ಇರ್ತದ. ಈಗ ಏನಾಗ್ತದಪ್ಪ ಅಂತಂದ್ರೆ, ಈ ಮೂರೂ ಹೋದ್ಮೇಲೆ ಈ ವೃತ್ತಿ ಏನ್ ಮಾಡ್ತದ? ಆ ವಸ್ತುವಿನ ಆವರಣ ಭಂಗ ಮಾಡ್ತದ. ಆ ವಸ್ತು ನೀವು ಲಕ್ಷ್ಯ ಕೊಟ್ಟು ಅದನ್ನ ನೋಡಬೇಕು ಅಂದಾಗ ನಿಮ್ಮ ವೃತ್ತಿ ಅದರ ಮೇಲೆ ಹರಿದು ಆ ವಸ್ತುವಿನ ಆವರಣ ಭಂಗ ಮಾಡ್ತದೆ. ಎಲ್ಲಿ ತನಕ ಆವರಣ ಭಂಗ ಆಗಂಗಿಲ್ಲ, ಆ ವಸ್ತು ನಿಮಗೆ ಕಾಣಂಗಿಲ್ಲ. ಅದು ಆವರಣ ಭಂಗ ಮಾಡ್ತಾವ. ಅದು ಆವರಣ ಭಂಗ ಮಾಡಿದ್ರೆ ಏನಾಯ್ತು? ಏನಾಯ್ತು? ಆವರಣ ಭಂಗ ಮಾಡೋದು ಯಾವಾಗ ಮಾಡ್ತದದು? ಬೆಳಕು ಬೇಕು. ಕಣ್ಣಿನ ಒಳಗನು ಬೆಳಕು ಬೇಕು, ನೇತ್ರದೊಳಗನು ಬೆಳಕು ಬೇಕು, ದೃಷ್ಟಿ ಬೇಕು, ಮತ್ತು ಹೊರಗೆ ಸೂರ್ಯನ ಬೆಳಕು ಅಥವಾ ದೀಪ ಬೆಳಕು ಬೇಕು. ಇದು ಇದ್ದಾಗ ಅದು ಆವರಣ ಭಂಗ ಮಾಡ್ತದೆ. ಆವರಣ ಎಲ್ಲಾ ವಸ್ತುಗಳು ನಿಮ್ಗ ಕಣ್ಣಿಗೆ ಕಾಣಂಗಿಲ್ಲ. ಈಗ ನಿಮ್ ಸುತ್ತಮುತ್ತ ಎಷ್ಟು ವಸ್ತುಗಳದಾವ ಅವೆಲ್ಲ ಏನದಾವ? ಆವರಣದಾಗ ಅದಾವ. ಯಾವಾಗ ನೀವು ಅದ್ರ ಕಡೆ ಲಕ್ಷ್ಯ ಹರಿಸ್ತೀರಿ ಆವಾಗ ನಿಮ್ಮ ವೃತ್ತಿ ಹೋಗಿ ಅಲ್ಲಿ ಬೆಳಕಿದ್ದಾಗ ಅದರ ಆವರಣ ಭಂಗ ಮಾಡ್ತದ. ಆವರಣ ಭಂಗ ಮಾಡೋದಂದ್ರೇನು? ಬ್ಯಾಟ್ರಿ ಹಾಕ್ತದ ಅಂತ ಅಷ್ಟೇ. ಬ್ಯಾಟ್ರಿ ಹಾಕಿದ್ಮೇಲೆ ಆ ವಸ್ತು ಏನದ ಎಂತದ ಅನ್ನೋದು ಹಾಲದೋ ಸುಣ್ಣದ ನೀರದೋ ಮತ್ತಿನ್ನೇನೋ ಆದ ಗುರುತು ಮಾಡ್ಕೋಬೇಕಾದ್ರೆ ಅದು ಯಾರು ಗುರುತು ಮಾಡ್ಕೋತಾರ? ಆಭಾಸ, ಜೀವ ಗುರುತು ಮಾಡ್ಕೋತಾನ. ಜೀವ ಗುರುತು ಮಾಡ್ಕೋಬೇಕಾದ್ರೆ ಅಲ್ಲಿ ಏನಾಗಬೇಕು? ಆಕ್ಷನ್. ಆ ಪ್ರಮೇಯ ವಸ್ತುವಿನೊಳಗಿರುವಂತ ಚೇತನ, ಉಪಹಿತ ಚೇತನ, ಪ್ರಮೇಯನಲ್ಲಿರುವ ಉಪಹಿತ ಚೇತನ ಮತ್ತು ವೃತ್ತಿ ಒಳಗಿರುವಂತ ಉಪಹಿತ ಚೇತನ, ಅವೆರಡು ಏನಾಗಬೇಕು? ಸಂಗಮ ಆಗಬೇಕು. ಪ್ರಮೇಯದೊಳಗಿನ ಚೇತನ ಮತ್ತು ವೃತ್ತಿ ಒಳಗಿನ ಚೇತನ ಎರಡು ಸಂಗಮ ಆದಾಗ ಆಭಾಸನಿಗೆ ಏನಾಗ್ತದ? ನೋಡ್ರಿ, ಎಷ್ಟಿಷ್ಟು ಕೆಲಸ ಆಗ್ಬೇಕು. ಒಂದು ವಸ್ತು ನೋಡ್ಬೇಕಾದ್ರೆ ಎಷ್ಟು ಕೆಲಸಗಳಾಗ್ತಾವಂದ್ರ, ಯಾವುದೇ ಒಂದು ವಸ್ತು ನೀವು ನೋಡ್ಬೇಕಂತಂದ್ರ ಆ ವಸ್ತುವಿನೊಳಗನು ಪರಮಾತ್ಮ ಚೇತನ ಆದ, ನಿಮ್ಮ ವೃತ್ತಿ ಒಳಗನು ಪರಮಾತ್ಮ ಚೇತನ ಆದ. ನಿಮ್ಮ ವೃತ್ತಿ ಹೋಗಿ ಎಲ್ಲ ಬೆಳಕು ಅದು ಸಫಿಶಿಯಂಟ್ ಇದ್ದಾಗ ಅದರ ಆವರಣ ಭಂಗ ಮಾಡ್ತದ. ಆಮೇಲೆ ಆ ವೃತ್ತಿ ಒಳಗಿನ ಚೇತನ ಆ ಒಂದು ಪ್ರಮೇಯ ವಸ್ತುವಿನೊಳಗಿರುವ ಚೇತನದ ಜೊತೆಗೆ ಸಂಗಮ ಹೊಂದುತ್ತದೆ. ಆವಾಗ ಆಭಾಸ ಏನ್ ಮಾಡ್ತಾನ? ಓಹೋ, ಇದು ಘಟ, ಇದು ಪಟ ಅಂತ ಹೇಳಕ್ಕೆ ಗುರುತಿಸ್ತಾನ. ಇಷ್ಟು ಕೆಲಸ ನಡೀತಿರ್ತದ. ಆ ವೃತ್ತಿ ಒಳಗಿನ ಚೇತನ ನಿಮ್ಮೊಳಗಿನ ಚೇತನ ಒಂದಾಗಿದ್ದು ನಿಮ್ಮ ಅನುಭವಕ್ಕೆ ಬರಂಗಿಲ್ಲ. ಆ ಚೇತನ ಒಂದಾಗ್ಲಿಲ್ಲ ಅಂತಂದ್ರೆ ಆ ವಸ್ತು ನಿಮಗ್ ಕಾಣಂಗೇ ಇಲ್ಲ. ಇದೆಲ್ಲ ಆಕ್ಷನ್ ನಡೆದಿರ್ತದ ಕೆಲಸ. ಏನು ಗೊತ್ತಾಗಲ್ಲ ನಮ್ಗೆ ಇದು ಹೆಂಗ್ ನಡೆದದ ಅಂತೇಳಿ. ಈ ರೀತಿ ಇದನ್ನ ತಿಳ್ಕೊಂಡು ಅದಕ್ಕೆ ವೃತ್ತಿ ಅಂದ್ರೆ ಏನು ಅನ್ನೋದ್ರ ಸಲುವಾಗಿ ಇಷ್ಟು ಹೇಳ್ಬೇಕಾಯ್ತು. ಅದು ವೃತ್ತಿ ಯಾವಾಗ ತಯಾರಾಗ್ತದಪ್ಪ ಅಂತಂದ್ರೆ, ವೃತ್ತಿ ಯಾವಾಗ ತಯಾರಾಗ್ತದ? ಈಗ ಸರೋವರ ಸುಮ್ಮ ನಿಸ್ತರಂಗವಾಗಿ ಏನು ಗಾಳಿ ಇರ್ಲಾರ್ದಾಗ ಯಾರು ಕಲ್ಲು ಒಗದಿದ್ದಿಲ್ಲ ಅಂತಂದ್ರ ಸುಮ್ಮ ಪ್ಲೇನ್ ಆಗಿರ್ತದ. ಅಕಸ್ಮಾತ್ ಗಾಳಿ ಬೀಸ್ತು ಅಥವಾ ಯಾರ ಕಲ್ಲು ಒಗದನಂದ್ರ ಅದ್ರೊಳಗೆ ತರಂಗಗಳು ಉಂಟಾಗ್ತವಲ್ಲ ಸರೋವರದಾಗ, ಅದಕ್ಕೇನಂತಾರ? ತರಂಗ ಉಂಟಾಗೋದಕ್ಕ ಪರಿಣಾಮ ಅಂತಾರ. ಹಂಗ ಇಲ್ಲಿ ನಾವು ಸಹಿತ ಸುಮ್ಮ ಪ್ಲೇನ್ ಮೈಂಡ್ನ ಸುಮ್ ನಮ್ಮ ಪಾಡಿ ನಾವಿರ್ತೀವಿ. ಇದ್ದೊತ್ನಾಗ ಒಂದ್ ಯಾರ್ದಾರ ಮೊಬೈಲ್ ಕಾಲ್ ಬಂತಪ್ಪ, ಏನೋ ಒಂದ್ ಸುದ್ದಿ ಬಂತು, ಅವಾಗ ಚಾಲು ಆಗ್ತದಿಲ್ಲ ತರಂಗಗಳು, ಪರಿಣಾಮ ಚಾಲು ಆಗ್ತದವ.
ತರಂಗ. ಅದಕ್ಕೇನಂತಾರ, ಅಂತಃಕರಣದ ಪರಿಣಾಮಕ್ಕೆ ವೃತ್ತಿ ಅಂತಾರ. ಸುಮ್ನೆ ವೃತ್ತಿ ಹೊರಗೆ ಬರಂಗಿಲ್ಲ, ಅದಕ್ಕೇನಾರೇ ಒಂದು ಆಕ್ಷನ್ ಆದಾಗೆ ಅದು ಹೊರಗೆ ಬರ್ತದೆ. ಆ ಅಂತಃಕರಣ ವೃತ್ತಿಯು 4 ಪ್ರಕಾರವಾಗಿರುತ್ತದೆ. ವೃತ್ತಿ ಹೊರಗೆ ಸುಮ್ನೆ ಬರಂಗಿಲ್ಲ, ಅದಕ್ಕೊಂದು ಏನಾರ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದ್ದು ಏನಾದ್ರೂ ಒಂದು ಪರಿಣಾಮ ಆಯ್ತು ಅಂತಂದ್ರೆ ಅದು ಹೊರಗೆ ಬರ್ತದೆ. ಅದು ಹೆಂಗದಪ್ಪ ಅಂದ್ರೆ ಅದು 4 ಪ್ರಕಾರವಾಗಿರುತ್ತದೆ. ಯಾವುದಾದರೂ ಜ್ಞಾನವಾಗಬೇಕಾದರೆ ಏನೇನಾಗಬೇಕಂತ ಹೇಳ್ತಾರೆ. ಈಗ ಯಾವುದಾದರೂ ಜ್ಞಾನವಾಗಬೇಕಾದರೆ ಅಂತಃಕರಣವು ವೃತ್ತಿ ರೂಪ ತಾಳಬೇಕು. ಬರೇ ಅಂತಃಕರಣ ಇದ್ರೆ ಉಪಯೋಗ ಇಲ್ಲ, ಅದು ಎಳಿ ರೂಪದಲ್ಲಿ ಹೊರಗೆ ಬರಬೇಕು. ಮತ್ತೆ ಏನ್ ಮಾಡಬೇಕು, ಅಂತಃಕರಣ ವೃತ್ತಿ ರೂಪ ತಾಳಿ ಇಂದ್ರಿಯ ದ್ವಾರ ಹೊರಗೆ ಬರಬೇಕು, ಹೊರಗೋಗ್ಬೇಕದು, ಹೊರಗೋಗ್ಬೇಕು. ಎರಡನೇದ್ದು. ಮೂರನೇದ್ದೇನು, ಘಟಾದಿ ವಿಷಯದ ಸಂಬಂಧವಾಗಬೇಕು. ಘಟಾದಿ ವಿಷಯದ ಸಂಬಂಧವಾಗಬೇಕು. ಅದಕ್ಕೆ ಸಂಬಂಧ ಆಗಿ ಆವರಣ ಭಂಗ ಮಾಡೋದಂದ್ರೆ ಏನು, ಹೆಂಗ್ ಮಾಡ್ತದ ಆವರಣ ಭಂಗ ಮಾಡೋದಂದ್ರ, ನಿಮ್ಮ ವೃತ್ತಿ ಒಂದು ಘಟದ ಆವರಣ ಭಂಗ ಮಾಡ್ಯದ ಅಂತಂದ್ರೆ ಏನದರ ಅರ್ಥ ಏನು? ನಿಮ್ಮ ವೃತ್ತಿ ಹೋಗಿ ಏನ್ ಮಾಡ್ಯದ, ಆ ಆವರಣದ ಆಕಾರ ತಾಳ್ಯದ. ಆವರಣದ್ದು ಆಕಾರ ತಾಳ್ಯದದು. ಈಗ ನಿಮ್ಮ ಕೈ ನಿಮಗೆ ಕಾಣ್ಲಿಕ್ಕತ್ತದ, ನಿಮ್ ಕೈ ನೋಡ್ಕೋತಿರಿಲ್ಲ, ಹಿಂಗ ನಿಮ್ ಕೈ ಹಿಂಗ ಕೈ ನೋಡ್ಕೋತಿರಿಲ್ಲ, ನಿಮ್ ಹಸ್ತ. ಈಗ ನಿಮ್ ಹಸ್ತ ನಿಮ್ಗೆ ಕಾಣ್ಲಿಕ್ಕತ್ತದ ಅಂತಂದ್ರೆ ನಿಮ್ಮ ವೃತ್ತಿ ಹೋಗಿ ಆ ಹಸ್ತದ ಸಂಬಂಧ ಹೊಂದಿ ಆ ಹಸ್ತದ ಆಕಾರ ತಾಳ್ಲಕತ್ತದದು. ನಿಮ್ಮ ಅಂತಃಕರಣ ವೃತ್ತಿ ಆ ಹಸ್ತದ ಆಕಾರ ತಾಳ್ಲಕತ್ತದ. ಆ ವಸ್ತುವಿನ ಆಕಾರ ತಾಳ್ಬೇಕು. ಶಬ್ದ ಇದ್ರ ಶಬ್ದದ ಆಕಾರ ತಾಳ್ಬೇಕು, ರೂಪ ಇದ್ರೆ ರೂಪದ ಆಕಾರ ತಾಳ್ಬೇಕು, ವಾಸನೆ ಇದ್ರೆ ಅದು ವಾಸನೆ ಆಕಾರ ತಾಳ್ತದದು. ಅದಕ್ಕೆ ತಕ್ಕಂತೆ ಅದು ಆಕಾರ ತಾಳ್ತದ. ಒಂದು ಸಾರಿ ಚಲೋ ಎಲ್ಲೋ ಒಂದು ಮಸಾಲೆ ದೋಸೆ ತಿಂದಿರಿ ಅಂತಂದ್ರ ಆ ಜಾಗ ಚಿತ್ತದೊಳಗೆ ನೆನಪಿಟ್ಕೊತದ. ಆ ಒಂದು ವಾಸನೆ ಮತ್ತು ರುಚಿಯ ಆಕಾರ ತಾಳಿ ಅದು ತನ್ನ ಫೈಲಿಗೆ ಹಾಕೊಂಡ್ಬಿಡ್ತದ. ಈ ರುಚಿ, ಈ ಟೇಸ್ಟ್ ಇರೋಂಥದ್ದು, ಇಂಥ ಪದಾರ್ಥ ಇಂಥ ಜಾಗದಾಗ ಸಿಗ್ತದತ್ತೆ ತನ್ನ ಫೈಲಿಗೆ ರೆಕಾರ್ಡ್ ಮಾಡಿ ಆಕಾರ ತಾಳಿ ಇಟ್ಕೊಂಡ್ಬಿಡ್ತದ. ನಿಮ್ಮ ವೃತ್ತಿ ಚಲೋ ಮಂದಿ ಸಂಗಟ ಇರಬೇಕು ಅಂತ ಯಾಕಂತಾರಂತಂದ್ರ, ಎಂತೆಂಥವ್ರ ಸಂಗಟ ವಾದ್ಯವಂದ್ರ ಅವ್ರು ಎಂತೆಂಥವೇ ಮಾತಾಡ್ತಿರ್ತಾರ, ಎಂತೆಂಥವೇ ಕೆಲಸ ಮಾಡ್ತಿರ್ತಾರ. ಅವದೆಲ್ಲ ನೋಡಿ ನೋಡಿ ನಮ್ಮ ವೃತ್ತಿ ಏನಾಗ್ತಿರ್ತದ, ಅವರು ಮಾಡುವ ಕೆಲಸ, ಅವರು ಮಾಡುವ ವಿಚಾರಕ್ಕೆ ತಕ್ಕಂತೆ ನಮ್ಮ ವೃತ್ತಿ ಅದರ ಆಕಾರ ತಾಳ್ತಿರ್ತದ. ಆಕಾರ ತಾಳಿದ್ರೆ ಏನಾಗ್ತದ, ಅದ್ರ ಸಂಸ್ಕಾರ ಒಂದ್ ಸಾರಿ ಹಿಂಗ ಆಕಾರ ತಾಳಿ ಮತ್ತೆ ಹೊಳ್ಳಿ ಒಳಗೆ ಅಂತಃಕರಣದಾಗ ಹೋಯ್ತಂತಂದ್ರ ಅದೇನ್ ಮಾಡ್ತದ, ಅದ್ರದೊಂದು ರೆಕಾರ್ಡ್ ಮಾಡಿ ಒಳಗಿಟ್ಕೊತದ. ಆ ರೆಕಾರ್ಡ್ ಮಾಡಿ ಒಳಗಿಟ್ಕೊಂಡದ್ದು ಚಿತ್ತದೊಳಗೆ ಸ್ಟಾಕ್ ಇಟ್ಕೊತದಲ್ಲ, ಮುಂದ ಅದೇ ನಿಮ್ಮ ವ್ಯಕ್ತಿತ್ವ ಆಗ್ತದ. ಒಳ್ಳೆಯ ಜನರ ಮಧ್ಯೆ ಯಾಕಿರ್ಬೇಕು ಅಂದ್ರೆ ಒಳ್ಳೆಯ ಆಕಾರ ತಾಳೋದಕ್ಕ, ಒಳ್ಳೆಯ ಸಂಸ್ಕಾರ ಪಡೆಯೋದಕ್ಕ. ಕೆಟ್ಟ ಜನರಿಂದ ದೂರ ಇರುವಂತ ಯಾಕಂತಾರಂತಂದ್ರ ನಿಮ್ಮ ಅಂತಃಕರಣ ವೃತ್ತಿ ಕೆಟ್ಟ ಕೆಟ್ಟ ಆಕಾರ ತಾಳಿ ಕೆಟ್ಟ ಕೆಟ್ಟ ಸಂಸ್ಕಾರಗಳನ್ನು ಸಂಗ್ರಹ ಮಾಡಬಾರದು ಅಂತ. ಕೆಟ್ಟ ದೃಶ್ಯಗಳು, ಕೆಟ್ಟ ಮಾತುಗಳು, ಏನಾರ ಒಂದು ಕೆಟ್ಟದ್ದಿತ್ತಂತಂದ್ರೆ ಅದು ನೋಡ್ಬೇಕಂತ ಎಷ್ಟು ಇಂಟ್ರೆಸ್ಟ್ ಬರ್ತಿರ್ತದ. ಅದಕ್ಕೇನ್ ಮಾಡ್ಬೇಕು, ಅದು ನೋಡೋದ್ರಿಂದ ಏನು ಉಪಯೋಗ ಅದ ಅಂತ ತಿಳ್ಕೊಂಡು ಅದೇನ್ ಮಾಡ್ಬೇಕು, ನೋಡಬಾರ್ದು, ಬೇಡ ಅಂತ ಕಂಟ್ರೋಲ್ ಮಾಡ್ಬೇಕು. ಕೇಳಬಾರ್ದು, ಬೇಡ ಅನ್ಬೇಕು. ಮುಟ್ಟಬಾರ್ದು, ಮೂಸಿಸಬಾರ್ದು, ರುಚಿಸಬಾರ್ದು, ಬೇಡ ಅನ್ಬೇಕು. ಅದು ಬರ್ಬೇಕು, ನಮಗೆ ಕಂಟ್ರೋಲ್ ಬರ್ಬೇಕು. ಇಲ್ಲ ಅಂತಂದ್ರೆ ಹೋಗಿ ಅದರದ್ದು ನೋಡಿ, ಅದರ ಆಕಾರ ತಾಳಿ, ಅದರದ್ದು ಆಭಾಸ ಹೋಗಿ ಅದು ಈ ವಸ್ತು ಹಿಂಗಾದ ಅಂತೇಳಿ
ಆ ವಸ್ತುವಿನನ್ನ ಅನುಭವಿಸಿ ಹಿಂಗೆಲ್ಲ ಏನೇನೋ ಮಾಡೋದ್ರಿಂದ ಸಂಸ್ಕಾರಗಳು ಏನಾಗ್ತಾವಪ್ಪ ಅಂತಂದ್ರ ಅವು ಒಳಗೆ ಸಂಗ್ರಹ ಆಗ್ತಾವ. ಸಂಗ್ರಹ ಆದ್ಮೇಲೆ ಏನಿರ್ತದ, ನಮ್ಮ ನಿತ್ಯ ಜೀವನದೊಳಗ ನಮ್ಮದಾದ ಭೋಗಕ್ಕೆ ಸಂಬಂಧಪಟ್ಟ ಸಂಸ್ಕಾರಗಳು ನಮ್ಮ ಜೀವನದೊಳಗ ಅವು ನಮಗೆ ಪವಿತ್ರ ಪ್ರಸಾದ ರೂಪದಲ್ಲಿರ್ತಾವ. ಈ ಪ್ರಸಾದ ರೂಪದಲ್ಲಿ ಇದ್ದತ್ನಾಗ ಯಾರ್ದಾರ ಮನಿಗೆ ಹೋಗುನ ಫಸ್ಟ್ ಕ್ಲಾಸ್ ಚಾ ಮಾಡಿ ಕೊಟ್ರ ಅಂತಂದ್ರ ಆ ಚಾದ ಸಂಸ್ಕಾರ ನಮ್ಮೊಳಗೆ ಬಂದ ಮೇಲೆ ಏನಾಯ್ತು, ನಮ್ಮ ಮನ್ಯಾಗನು ಮಾಡ್ತಾರಪ್ಪ ಚಾ, ದರಿದ್ರಗಳು ಒಟ್ಟ ಟೇಸ್ಟ್ ಇರಲ್ಲ ಅಂತೇಳಿ ಅಂತದ ನೋಡ್ರಿ ಹೆಂಗ. ಅವ್ರೇನ್ ದಿನ ಅವ್ರು ಚಾ ಮಾಡಿಕೊಡೋರು ಸಿಗ್ತಾರೆ, ಚಲೋ ಚಾ ಮಾಡೋರು? ನಮ್ಮ ಮನೆಯನ್ನು ಚಾ ಮಾಡ್ತಾರ, ಏನು ಚಾ ಟೇಸ್ಟೇ ಇರಂಗಿಲ್ಲ ಅಂತೇಳಿ ಬೈತದಿಲ್ಲ ಒಳಗೆ ಮನಸ್ಸು. ಇವ್ರು ನೋಡಿ ಎಷ್ಟು ಚಲೋ ಚಾ ಮಾಡ್ಯಾರ ಅಂತೇಳಿ. ಅಥವಾ ನಮ್ಮ ಮನೆಗೆ ಚಲೋ ಚಾ ಮಾಡ್ತಾರ, ಇವ್ರ ಮನೆಗೆ ಬಂದ್ಕೆ ಬ್ಯಾಡ್ ಅಂದ್ರು ಮಾಡಿ ಕೊಟ್ರ ನೋಡಪ್ಪ ಎಂತ ಸುಡುಗಾಡ ಚಾ ಅಂತ ಹೇಳಕ್ಕೆ. ಹಿಂಗ ಆತವಿಲ್ಲ ಅನುಭವಗಳು.